ಶ್ರೀ ಗಣೇಶ ಭಕ್ತರುಣ ಮಹಾಕಾಯ ಕೋಟಿ ಸೂಚನ ಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ ಮಹಾಗಣಪತಯೇ ನಮಃ ಮಂಡಲದ ಕರವದ್ವಯುಗ್ಮೆ ಮಧ್ಯಸ್ಥವಾಣಿಯುಗಳ ಡಬಲು ತ್ರಿಶೂಲೆ ಯಸ್ಯಸ್ಥ ಊರ್ಧ್ವಕರಯೋ ಶುಭಶಬ್ದ ಚಕ್ರೆ ವಂದೇ ತಮತ್ರಿವರದಂ ಕುಶರಕ್ತಯುಕ್ತಂ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತ ಯುದ್ಧಭ ಮಾಮಕ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ಯತ್ರ ಯೋಗೇಶ್ವರ ಕೃಷ್ಣಃ ಯತ್ರ ಪಾರ್ಥೋ ಧರ್ಮಃ ತತ್ರ ಶ್ರೀಃ ವಿಜಯೋ ಭೂತಿಃ ಭಗವಾನ್ ಇದು ಭಗವದ್ಗೀತೆ ವಾಕ್ಯ. ಭಗವದ್ಗೀತೆ ನಮ್ಮ ಗುರುಚರಿತ್ರೆ ಸಪ್ತಶತಿ ಎಲ್ಲರೂ ಒಂದೇ ಶಕ್ತಿ ಅಡಕವಾಗಿದೆ. ಅದು ಸೂತ್ರ ರೂಪವಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆ ಭಗವದ್ಗೀತೆಯಲ್ಲಿ ಕೃಷ್ಣನಿಂದ ತುಂಬಾ ಪಾತ್ರಗಳು ಹೇಳ್ತಾರೆ. ಅದು ಈ ಶಲ್ಯ ಪರ್ವ, ಇದು ಶಲ್ಯ ಪರ್ವ ಅದು ಕೂಡ ಇದರಲ್ಲೇ ಬಂದಿದೆ. ಆದ್ದರಿಂದ ಕೃಷ್ಣನ ಪ್ರೀತ್ಯರ್ಥ ಮತ್ತೆ ಆ ದತ್ತಾತ್ರೇಯ ಪ್ರೀತ್ಯರ್ಥ, ಗಣಪತಿ ಪ್ರೀತ್ಯರ್ಥ ನಮ್ಮ ಊರ ಕಲಾವಿದರಿಂದ ಮಹಿಳಾ ಮಣಿಗಳು ಮತ್ತು ಪರ ಊರ ಇವರು ಹೆಸರು ತಮ್ಮದು ಇವರು ಹಿಮ್ಮೇಳದಲ್ಲಿ ನಮ್ಮ ಕುಟುಂಬದವರು ಅಂಬರೀಷ, ರಾಧಾಕೃಷ್ಣ ಮತ್ತೆ ಅವರ ಹೆಸರು ಬೇರೆ ಬೇರೆ ಗೊತ್ತಿಲ್ಲ. ಮಹಿಳಾ ಮಣಿಗಳು ಮುಂಚಿನ ಕಾಲದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಬರಹತಿ ಅಂತ ಹೇಳಿದವರು ಆ ಕಾಲ. ಈಗ ಹಾಗಲ್ಲ, ಈಗ ಪುರುಷರಿಗಿಂತ ಮುಂದೆ ಹೋಗಿದ್ದಾರೆ. ಭಾರಿ ಒಳ್ಳೆಯದು. ಅದೇ ಕಾಲಾಯ ವರ್ಷದ ಪರ್ಜನ್ಯ ಪೃಥ್ವೀ ಸಸ್ಯಶಾಲೆ ದೇಶೋಯಂ ಕ್ಷೋಭರಹಿತ ಸಜ್ಜನಾಥ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಮೋದು ಅರಣ್ಯ ಭಾವೇನ ನಕ್ಷತ್ರ ಪರಮೇಶ್ವರ. ಹೀಗೆ ಒಂದು ಪ್ರಸಂಗವನ್ನು ಇದರಲ್ಲಿ ಯಾವುದು ಭಗವದ್ಗೀತೆಯಲ್ಲಿ ಬರ್ತದೆ, ಮಹಾಭಾರತದಲ್ಲಿ ಬರ್ತದೆ. ಆ ಪ್ರಸಂಗವನ್ನು ಮಹಿಳಾ ಮಣಿಗಳು ನಮ್ಮ ಮಹಾದೇವ ಶೇಠಿಯವರ ನೇತೃತ್ವದಲ್ಲಿ ಒಂದು ನಾನು ವಿನಯಪೂರ್ವಕ ಕೇಳಿದ್ದು ಕೊಂಡದ್ದು. ಇದು ಸಂಭಾವನೆ ಅಂತೇಳಿ ಅದಕ್ಕೆ ಇದಿಲ್ಲ, ಕಾಂಟ್ರಾಕ್ಟ್ ಅಲ್ಲ, ಮಾಡಿಕೊಟ್ಟು ಸರ್ವರು ಸ್ವಾಗತ ಕರ್ಮಾರ್ಯ ಶುಭ ಎಲ್ರಿಗೂ ಸ್ವಾಗತ